ಕಾರ್ಮಿಕ ಸಚಿವರಾದ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಏನು ಸಂತೋಷ್ ಲಾಡ್ ಫೌಂಡೇಶನ್ ಇಂದ ಒಂದಿಲ್ಲೊಂದು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಈಗೇನಂತಂದ್ರೆ ಕಲಘಟಗಿ ತಾಲೂಕಿನ ಸಾರ್ವಜನಿಕರಿಗಾಗಿ ಉಚಿತ ಶ್ರವಣ ಯಂತ್ರ ವಿತರಣಾ ಕಾರ್ಯಕ್ರಮವನ್ನ ಕಲಘಟಗಿ ಪಟ್ಟಣದಲ್ಲಿ ಹಮ್ಮಿಕೊಂಡಿರೋದು. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಇಲ್ಲಿ ಬಂದಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ, ಈ ಒಂದು ಕಾರ್ಯ ಯಾವ ರೀತಿಯಾಗಿ ಅವರಿಗೆ ಉಪಯೋಗ ಆಗಿದೆ ಅಂತ. ಸರ್, ಇವತ್ತು ಶ್ರವಣ ಯಂತ್ರ ಪಡಿಲಿಕ್ಕೆ ಬಂದಿದ್ರಿ, ಏನ್ ಅನಿಸ್ತಾ ಇದೆ ಈ ಕೆಲಸ? ನಮ್ಗೆ ಚಲೋ ಅನ್ಸುತ್ತೆ. ಮತ್ತು ಈ ಕಿವಿಗೆ ಹುಬ್ಬಳ್ಳಿ ತೋರಿಸಿದ್ದು ರೀ, ನಮ್ಗೆ ಅಲ್ಲಿ ರೊಕ್ಕ ಎಲ್ಲ ತೋರ್ಸೋದಾಗಿದ್ದಿಲ್ಲ ರೀ. ಇವ್ರು ಕೊಟ್ಟೆ ಒಂದು ದಿವಸ ಇಲ್ಲೇ ತೋರ್ಸ್ಕೊಂಡು ತೊಗೊಂಡ್ರಿ. ಈಗ ರೈತರು ನಾವೆಲ್ಲ ತಗೊಳ್ಬೇಕಂದ್ರೆ ಭಾಳ ದುಬಾರಿ ಆಗತ್ತೆ, ಇವತ್ತು ಇಲ್ಲಿ ಫ್ರೀ ಆಗಿ ಕೊಡತ್ತಾರ. ಇಲ್ಲಿ ಕೇಳಕ್ಕಂತ ಬಂದಿದ್ರಿ, ಇಲ್ಲಿ ತೋರ್ಸ್ಕೊಂಡು ಕೊಡ್ತಿದ್ವಿ, ಇಲ್ಲಿ ಬಂದಿದ್ವಿ. ಇದರಿಂದ ನಿಮ್ಗೆ ಉಪಯೋಗ ಆಗುತ್ತಾ ಅಂತ? ಮತ್ತು ಕಿವಿಗೆ ಮತ್ತು ಉಪಯೋಗ ಅದ ಅಲ್ರಿ. ಈಗ ಮತ್ತೊಬ್ಬ ಫಲಾನುಭವಿಗಳು ಹಿರಿಯರು ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಕೂಡ ಇಲ್ಲಿ ಯಂತ್ರವನ್ನ ಪಡಿಲಿಕ್ಕೆ ಬಂದಿದ್ರಿ, ಏನ್ ಅನಿಸ್ತಾ ಇದೆ ಅಂತ? ಅತಿ ಉತ್ತಮವಾದ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ನಮ್ಮ ಶಾಸಕರು. ಮತ್ತು ಅವರು ಈ ಹಿಂದೂ ಕೆಲವೊಂದು ಕಾರ್ಯಕ್ರಮ ಮಾಡಿದ್ರು. ಈ ಶ್ರವಣದ ಬಗ್ಗೆ ಒಮ್ಮೆ ನಮ್ಮ ಕಲಘಟಗಿ ತಾಲೂಕಿನಾಗ ಆಗಿದ್ದಿಲ್ಲ. ಈ ಸರಿ ಮಾಡಿದ್ದಕ್ಕೆ ನಾವು ಬೇರೆ ಕಡೆ ತೋರಿಸಿದ್ವಿ, KMC ಅವರ ಹೇಳಿ ಕಳಿಸಿದ್ರು. ಅಲ್ಲಿ ಮಿಷನ್ ಕೊಟ್ಟರು, ಅದು ಸಪ್ಪಳ ಭಾಳ ಆಗಾಕತ್ತಿ, ಅದಕ್ಕೆ ಇಲ್ಲಿ ಬರ್ರಿ ಹಂಗಾರ ಅಂತ ಹೇಳಿದ್ರು. ಅದ್ರ ಸಲುವಾಗಿ ಬಂದ್ವಿ. ಇಂಥ ಹಲವಾರು ಕಾರ್ಯಕ್ರಮ ಹಾಕಿ ಆ ಪುಣ್ಯಾತ್ಮ ನಮ್ಮ ಕಲಘಟಗಿ ತಾಲೂಕಿನ ಸಾರ್ವಜನಿಕರಿಗೆ ಭಾಳ ಒಳ್ಳೆಯ ಆಶ್ರಯ ಆಗಿದ್ದಾರೆ. ಅವ್ರನ್ನು ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ಇಷ್ಟ. ಸರಿ, ಅಂತಂದ್ರೆ 2-3 ದಿವಸ ತಪಾಸಣೆ ಮಾಡಿ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಹಿಂದಕ್ಕೆ ಅವರು ನೇತ್ರದಾನ ಅಂತ ಮಾಡಿದರು, ಈಗ ಶ್ರವಣದಾನ ಅಂತ ಮಾಡಿದರು. ಅಗ್ರಿಕಲ್ಚರ್ ಬಗ್ಗೆ ಕೆಲವೊಬ್ಬರಿಗೆ ಬೋರ್ ಹಾಕ್ಸ್ಕೊಟ್ಟಾರ, ಅದರಂತೆ ಕೆಲವೊಬ್ಬರಿಗೆ ಹೈನುಗಾರಿಕೆ ದನಗಳನ್ನು ಕೊಡಿಸಿದ್ರು. ಇಲ್ಲಿವರೆಗೆ ನಮ್ಮ ಕಲಘಟಗಿ ತಾಲೂಕು ಯಾವ ಶಾಸಕರು ಮಾಡೋಂಥ ಕೆಲಸ ನಮ್ಮ ಸಂತೋಷ್ ಲಾಡ್ ಅವರು ಮಾಡ್ಯಾರ. ಮತ್ತು ಜನಕ್ಕೆ ಉತ್ತಮವಾದಂಥ ಒಂದು ಸೇವೆ ಮಾಡೋ ಭಾವನೆ ಅವರಲ್ಲಿದೆ. ನಮ್ಗೆ ಅವ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ಇದರಂತೆ ನಮ್ಗೆ ಹಿಂದೆ ಯಾರೂ ಮಾಡಿದ್ದಿಲ್ಲ. ಇದು ಶ್ರವಣ ಅಂದ್ರೆ ಈಗ ಮಾರ್ಕೆಟ್ ಹೋಗೋಕೆ ಯಾರಿಗೂ ತೊಗೊಳಕ್ಕೆ ಸಾಧ್ಯ ಇಲ್ಲ, ಅಂಥದ್ದು ಇಲ್ಲಿ ಉಚಿತ ಕೊಡ್ತಾರಂದ್ರೆ ನಮ್ಗೆ ಭಾಳ ಹೆಮ್ಮೆ ಅನಿಸ್ತೈತಿ. ದೇವರವ್ರಿಗೆ ಒಳ್ಳೇದಾಗಲಿ, ಆರೋಗ್ಯ ಆಯುಷ್ಯ ಕೊಡಲಿ. ನಮ್ಮೆಲ್ಲರ ಕಲಘಟಗಿ ತಾಲೂಕು ಹಿಂದುಳಿದ ತಾಲೂಕು ಒಳ್ಳೇದು ಮಾಡಲಿ ಅಂತ ನಾವು ಬಯಸ್ತೀವಿ. ಓಕೆ ಸರ್. ಸರ್, ಇವತ್ತು ತಾವು ಕೂಡ ಮಷಿನ್ ತೊಗೊಳಕ್ಕೆ ಬಂದಿರಿ, ಏನು ಅನಿಸ್ತಾ ಇದೆ? ಚಲೋ ಅನ್ನಿಸ್ತು, ಒಳ್ಳೇದು ಕೆಲಸ ಮಾಡತ್ತಾರ ಸಾಹೇಬ್ರು, ಭಾಳ ಒಳ್ಳೆಯವ್ರು ಅದಾರ. ಮಿಷನ್ ಕೊಡೋದಲ್ಲದೆ ಮತ್ತು ಊಟ ನಾಷ್ಟ ಎಲ್ಲ ಮಾಡಿರ್ತಾರೆ. ಅವ್ರ ಬಗ್ಗೆ ನಮ್ಗೆ ಭಾಳ ಹೆಮ್ಮೆ ಐತ್ರಿ. ಅವ್ರಿಗೆ ನಾವು ಧನ್ಯವಾದಗಳು. ಈಗ ಹೊರಗಡೆ ಮಾರ್ಕೆಟಲ್ಲಿ ತೊಗೋಬೇಕಂದ್ರೆ ಸಾವಿರಾರು ರೂಪಾಯಿಗಳ ವೆಚ್ಚ ಆಗುತ್ತೆ, ಇಲ್ಲಿ ಫ್ರೀ ಆಗಿ ಕೊಡತ್ತಾರೆ, ಏನು ಅನಿಸ್ತಾ ಇದೆ? ಅದು ಒಳ್ಳೆ ಅನ್ನಿಸ್ತೈತೆ ರೀ. 1000 ರೂಪಾಯಿ ಅಲ್ರಿ, 7-8 ಸಾವಿರ ರೂಪಾಯಿ ಮಿಷನ್. ಕೆಲವೊಬ್ರಿಗೆ ತೊಗೊಳೋದಾಗೋದಿಲ್ಲ, ತೊಗೊಳೋದಾಗ್ಲಾರ್ಕ ಹಂಗೆ ಕುಂತಿರ್ತಾರೆ. ನಾವೊಂದು ತೊಗೊಂಡಿರ್ತೇವೆ, ತೊಗೊಂಡ್ರು ಅದು ಭಾಳ ದಿವ್ಸ ಬರೋದಿಲ್ಲ, ಡೂಪ್ಲಿಕೇಟ್ ಯಾವ್ಯಾರು ಇರ್ತಾವ್ರಿ. ಹಿಂಗಾಗಿ ಅವರು ಸರ್ ಒಳ್ಳೆಯ ಉಪಕಾರ ಮಾಡತ್ತಾರ. ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಇದಿಷ್ಟು ಏನು ಅಂತ ಫಲಾನುಭವಿಗಳ ಮಾತು. ಏನಂತಂದ್ರೆ ಸಚಿವ ಸಂತೋಷ್ ಲಾಡ್ ಅವರು ಒಂದಿಲ್ಲ ಒಂದು ಜನಪರ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಲಾಸ್ಟ್ ಟೈಮ್ ಕಣ್ಣಿನ ಪರೀಕ್ಷೆ ಮಾಡಿರೋದು, ಆಮೇಲೆ ಅದಕ್ಕೆ ತಕ್ಕನಾದಂಥ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿರ್ತಕ್ಕಂಥದ್ದು. ಈಗ ಏನಂತಂದ್ರೆ ಶ್ರವಣ ಪರೀಕ್ಷೆ ಮಾಡಿ ಈಗ ಯಂತ್ರಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಈ ರೀತಿ ಸೇವೆ ಇನ್ನೂ ಮುಂದುವರಲಿ, ಈ ಕಲಘಟಗಿ ಭಾಗದ ಜನರಿಗೆ ಮಾತ್ರ ಅಲ್ಲದೆ ರಾಜ್ಯದಂತ ಜನರಿಗೂ ಈ ಒಂದು ಸೇವೆ ಲಭಿಸಲಿ ಎಂಬುವಂಥ ಮಾತನ್ನ ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಜಾನನ್ ಜೊತೆ ಮಲ್ಲೇಶ್ವರನ್ಗೆ ಪಬ್ಲಿಕ್ ನೆಕ್ಸ್ಟ್, ಕಲಘಟಗಿ.